ಪ್ರದೇವಿ ಕೃಪಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇವತ್ತು ನಾವು 2026ನೇ ಇಸವಿಯ ಧನುಸ್ಸು ರಾಶಿಯ ವರ್ಷ ಭವಿಷ್ಯ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ನಮಗೆ ಯಾಕಂದರೆ ನಾನು ಕೊಡೋ ವೀಡಿಯೋಸ್ದು ಎಲ್ಲ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರಬೇಕು ಅಂತ. ಅದ್ರ ಜೊತೆಗೆ ನಾನು ಹೇಳ್ತೇನೆ, ಒಂದು 7ರಿಂದ 8 ನಿಮಿಷ ನನ್ನ ವೀಡಿಯೋನ ಟೈಮ್ ತೊಗೊಂಡು ನೋಡಿ. ಮತ್ತು ಏನು ಮಾಡಬೇಕು, ಏನು ಮಾಡಬಾರ್ದು, ಈ ವರ್ಷದಲ್ಲಿ ಏನು ಬದಲಾವಣೆ ಮಾಡ್ಕೊಬೇಕು ಅಂತ ಸಂಪೂರ್ಣವಾಗಿ ನೀವು ನೋಡಿಕೊಂಡು ನಿಮ್ಮ ಜೀವನನೇ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತೀನಿ. ಬನ್ನಿ ನೋಡೋಣ. ಈ ವರ್ಷ ಪೂರ್ತಿ ಇರುವಂತಹ ಗ್ರಹ ಸಂಚಾರ ಫಲವನ್ನು ಫಸ್ಟ್ ನಾವು ನೋಡಿಕೊಂಡು ಮುಂದೆ ಹೋಗೋಣ ಬನ್ನಿ. ಜೂನ್ ತಿಂಗಳಲ್ಲಿ ಗುರುಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡುತ್ತದೆ. ಅಕ್ಟೋಬರ್ 26ರಂದು ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡುವಂಥದ್ದು. ಇನ್ನು ಡಿಸೆಂಬರ್ ಪೂರ್ತಿ ಗುರುಗ್ರಹ ವಕ್ರಿಯಾಗಿರ್ತಾನೆ. ಇನ್ನು ವರ್ಷ ಇಡೀ ಶನಿ ಮೀನ ರಾಶಿಯಲ್ಲೇ ಇರ್ತಾನೆ. ವರ್ಷದ ಪ್ರಾರಂಭದಲ್ಲಿ ಸಿಂಹರಾಶಿಯಲ್ಲಿರುವ ಕೇತು ಗ್ರಹ ಜೂನ್ 3 ಮತ್ತು 4ರಂದು ಕಟಕ ರಾಶಿಗೆ ಪ್ರವೇಶ ಮಾಡುತ್ತದೆ. ಇದು ಈ ವರ್ಷ ಇರುವ ಮೇಜರ್ ಗ್ರಹಗತಿಗಳ ಸಂಚಾರ. ಇದು ಹೆಂಗೆ ನಿಮಗೆ ನಿಮ್ಮ ರಾಶಿಗೆ ಹೋಲುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಧನಸ್ಸು ರಾಶಿಯವರು ಒಂಥರ ನೇರ ಅವ್ರದ್ದು ಮಾತು ಯಾವತ್ತೂ ಮುಚ್ಚುಮರೆ ಅನ್ನೋದಿಲ್ಲ. ಎದುರಿಗೆ ಏನು ಮನಸ್ಸಿಗೆ ಬರುತ್ತೆ ಅದನ್ನು ನೇರವಾಗಿ ಹೇಳ್ತಾರೆ. ಇವರ ರಾಶಿಯ ಗುರುತಲ್ಲೇ ಇದೆ ಬಾಣ ಅಂತ ಹೇಳಿದ್ರೆ ಒಂದೇ ಕಡೆ ಗುರಿಯಾಗಿರುತ್ತೆ. ಯಾವ ಕಡೆ ಹಂಗೆ ಇವರು ಒಂದು ಕಡೆ ಗುರಿಯಾಗಿದ್ದನ್ನು ನಾವು ಇಂಥದ್ದು ಮಾಡಬೇಕು ಅಂತ ಅಂದ್ಕೊಂಡ್ರೆ ಆ ಕಡೆ ಗುರಿ ಇಟ್ಟು ಬಾಣ ಬಿಟ್ಟರೆ ಹೆಂಗೆ ಅಲ್ಲಿಗೆ ಹೋಗ್ಬಿಡುತ್ತೆ, ಹಾಗೆ ಇವರು ಗುರಿ ಇಟ್ಬಿಟ್ಟು ಅಲ್ಲಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆ ಕೆಲಸ ಸಕ್ಸಸ್ ಆಗೋವರೆಗೆ ಇವ್ರುಗಳು ಬಿಡೋದಿಲ್ಲ. ಇನ್ನು ವಿದ್ಯೆಯ ಹಸಿವು ಅಂದರೆ ಇವ್ರುಗಳು ಎಲ್ಲನೂ ಏನು ಶಾಸ್ತ್ರ ಸಂಪ್ರದಾಯ ಪ್ರಕಾರ ನೋಡ್ತಾರೆ. ಯಾವುದನ್ನು ಹೆಂಗೆ ತಿಳ್ಕೊಬೇಕು ಅಂತ ಅವರು ನೋಡ್ಕೊತಾರೆ. ಪ್ರತಿಯೊಂದನ್ನು ಅರಿತು ಎಲ್ಲನೂ ಹೊಸದಾಗಿ ಕಲಿತು ಅವರಿಗೆ ಏನೋ ಒಂದು ಉತ್ಸಾಹ ಹೊಸದು ಕಲಿಬೇಕು ಅಂತ ಹೇಳಿದರೆ. ಮತ್ತು ಹೇಳ್ತಾರೆ, ನದಿದು ಮೂಲ ಮತ್ತು ಋಷಿದು ಮೂಲನ ಕಂಡುಹಿಡಿಬಾರ್ದು ಅಂತ ಹೇಳ್ತಾರೆ. ಇವ್ರನ್ನ ಬಿಟ್ಟರೆ ಅಲ್ಲಿಗೂ ಹೋಗ್ಬಿಟ್ಟು ಅವ್ರ ಜೀವನ ಇಡೀ ಅದಕ್ಕೆ ಬಿಟ್ಬಿಡ್ತಾರೆ. ಈಗಲೇ ಹಾಗೆ ಅವರು, ಆದರೆ ಇನ್ನೂ ಬಿಟ್ಟರೆ ಅವರ ಜೀವನ ಇಡೀ ಅಲ್ಲಿಗೆ ಬಿಟ್ಬಿಡ್ತಾರೆ ಅಂಥವ್ರು ಇವರು. ಮತ್ತು ಕೆಲವು ಜನಕ್ಕೆ ಧನುಸ್ಸು ರಾಶಿಯಲ್ಲಿ ಹಣ ಅಂತ ಹೇಳಿದರೆ ಏನೋ ಒಂಥರ ಅಹಂಕಾರ. ನನ್ನ ಹತ್ರ ಬೇಕಾದಷ್ಟಿದೆ, ಏನು ಕಷ್ಟ ಅಂತ ಬಂದವರಿಗೆ ಇಲ್ಲಾಂದರೆ ಮತ್ತೊಬ್ಬರಿಗೆ ಹಾಗೆ ನನಗೆ ಎಷ್ಟಾಗುತ್ತೆ ಅಷ್ಟು ಕೊಟ್ಬಿಡ್ತೀನಿ ಅಂತ ಹೇಳಿ ಒಂದು ದುರಹಂಕಾರ ಇರುತ್ತೆ. ಆ ದುರಹಂಕಾರ ಅಂತ ಇರಬಾರ್ದು. ಯಾಕಂದರೆ ಕಷ್ಟ ಅಂತ ಬಂದಾಗ ನಮಗಿದೇ ಹಣ ನಮಗೆ ಉಪಯೋಗಕ್ಕೆ ಬರೋದು. ಹೇಳೋದು ಖರ್ಚು ಮಾಡಿ ಬೇಡ ಅಂತ ಹೇಳಲ್ಲ, ಆದಷ್ಟು ಬೇರೆಯವ್ರಿಗೆ ಸಹಾಯ ಮಾಡಿ ಒಳ್ಳೆಯದು. ಆದರೆ ಎಲ್ಲಿ ಮಾಡಬೇಕು ಎಲ್ಲಿ ಮಾಡಬಾರ್ದು ಅನ್ನೋದು ನಿಮಗೆ ಗೊತ್ತಿರಬೇಕು. ಇನ್ನು ಧನುಸ್ಸು ರಾಶಿಯವರಿಗೆ ಕಷ್ಟನೇ ಇರಲಿ, ಸುಖನೇ ಇರಲಿ, ಒಂಥರ ಬೇಜಾರಲ್ಲೇ ಇರಲಿ, ಕೋಪದಲ್ಲೇ ಇರಲಿ, ಎಲ್ಲನೂ ಅವರು ಬೇರೆಯವ್ರಿಗೆ ತೋರಿಸ್ಕೊಳ್ಳೋದು ಅವರಿಗೆ ಅವರೇ ನುಂಗ್ಕೊತಾರೆ. ಆ ಥರ ವಿಶೇಷ ಗುಣ ಇದೆ. ಏನಿದ್ರೂ ಬೇರೆಯವ್ರ ಹತ್ರ ಅಷ್ಟಾಗಿ ಹೇಳ್ಕೊಳ್ಳಲ್ಲ. ಅವ್ರ ಕಷ್ಟ ನೋವು ಸುಖ ಪ್ರತಿಯೊಂದು ಅವರೇ ನುಂಗ್ಕೊತಾರೆ. ಮತ್ತು ತಮ್ಮವರಿಗೆ ಅಂತ ಒಂದು ಕಷ್ಟ ಬಂತು ಅಂತ ಹೇಳಿದರೆ ಅದನ್ನು ಹೋಗಿ ಅವರೇ ಫಸ್ಟ್ ನಿಂತು ಅರಿತು ಅವರಿಗೆ ಒಂದು ಸಹಾಯ ಮಾಡೋ ಬುದ್ಧಿನೂ ಇವರಲ್ಲಿದೆ. ಇನ್ನು ಧನುಸ್ಸು ರಾಶಿಯಲ್ಲೇ ಸುಮಾರು ಜನ ಒಂಥರ ಫ್ರೀಡಮ್ ಫೈಟರ್ಸ್ ಹುಟ್ಟಿರ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಅವರಿಗೆ ಧನುಸ್ಸು ರಾಶಿಯವರಿಗೆ ಒಬ್ಬರು ಮಾತನ್ನ ಕೇಳಿಕೊಂಡು ಅವ್ರು ಹೇಳ್ದಂಗೆ ಮಾಡಿಕೊಂಡು ಅದನ್ನು ಮಾಡಬೇಡ ಇದನ್ನು ಮಾಡು ಅಂತ ಹೇಳೋರು ಅಂದರೆ ಆಗೋದಿಲ್ಲ. ಹಂಗೆ ಕೇಳ್ಕೊಂಡು ಅವ್ರು ಇರೋರು ಅಲ್ಲ. ಅವರಿಗೆ ಒಂಥರ ಸ್ವಾತಂತ್ರ್ಯ ಬೇಕು. ಅವರಿಗೆ ಅವರ ಸ್ವಾತಂತ್ರ್ಯದಲ್ಲೇ ಅವ್ರು ಇರಬೇಕು. ಬೇರೆಯವರ ಕೈ ಕೆಳಗಡೆ ಅವರು ತುಂಬ ಟೈಮ್ ಕೆಲಸ ಮಾಡೋದಿಲ್ಲ. ಅವರು ಮಾಡೋ ಕೆಲಸದಲ್ಲೂ ಅವ್ರಿಗೆ ಒಂಥರ ಸ್ಪೇಸ್ ಬೇಕಾಗುತ್ತೆ, ಜಾಗ ಬೇಕಾಗುತ್ತೆ. ಅವರು ತುಂಬ ಗುಲಾಮರಾಗಿ ಇರೋಕ್ಕೆ ಇಷ್ಟಪಡಲ್ಲ. ಮತ್ತು ಇವ್ರ ಜೊತೆ ಇರೋರು ಯಾರಾದರೂ ಇವರಿಗೆ ದ್ರೋಹ ಮಾಡ್ತಿದ್ದಾರೆ, ಮೋಸ ಮಾಡ್ತಿದ್ದಾರೆ, ಅವ್ರು ನಾಟಕ ಮಾಡ್ತಿದ್ದಾರೆ ಅಂತ ಇವರಿಗೆ ಬೇಗನೆ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿ ಕಂಡುಹಿಡಿತಾರೆ. ಆ ಥರ ಮಾಡ್ತಿರೋರನ್ನ ಇವ್ರು ಯಾವುದೇ ಕಾರಣಕ್ಕೂ ಇವರು ಕ್ಷಮಿಸೋದಿಲ್ಲ ಯಾವಾಗಲೂ. ಮತ್ತು ಇವ್ರುಗಳು ಅವರ ಸಂಗಾತಿಗಳಿಗೆ ತುಂಬ ಫ್ರೀಡಮ್ ಕೊಟ್ಟಿರ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಅವರಿಗೆ ಸ್ವತಃ ಸ್ವಾತಂತ್ರ್ಯವಾಗಿರೋದು ಇಷ್ಟ ಆಗಿದ್ದರಿಂದ ಅವರ ಸಂಗಾತಿಗೂ ಸಮೇತ ಸ್ವಾತಂತ್ರ್ಯನ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಹೊರಗಡೆ ಸುತ್ತಾಡೋದು ಸಮೇತ ಒಂದಷ್ಟು ಕಡೆ ಸುತ್ತಾಡೋಂಥದ್ದು, ತಿರುಗಾಡೋದು, ಒಂದಷ್ಟು ಬಗ್ಗೆ ತಿಳ್ಕೊಳ್ಳುವಂಥದ್ದು ಈ ಧನುಸ್ಸು ರಾಶಿಯವರಿಗೆ ತುಂಬ ಇಷ್ಟ ಆಗಿರುತ್ತೆ. ಈ ಧನುಸ್ಸು ರಾಶಿಯವರು ನಾಳೆ ಇರುತ್ತೋ ಇಲ್ವೋ, ಇವತ್ತು ನಾವು ಎಂಜಾಯ್ ಮಾಡೋಣ, ಇವತ್ತು ನಾವು ನಮ್ಮ ಖುಷಿ ನಾವು ಇರಬೇಕು ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಸೇವಿಂಗ್ಸ್ ಮಾಡೋದನ್ನೇ ಮರ್ತು ಬಿಡ್ತಾರೆ. ಅಲ್ಲಿಗೆ ಖರ್ಚು ಮಾಡ್ಕೊಂಡು ಹೋಗ್ತಾರೆ. ಅದೇ ಇವ್ರು ಮಾಡುವಂಥ ದೊಡ್ಡ ತಪ್ಪು. ಇವರು ಸಕ್ಸಸ್ ಆಗೋದುವೇ ಜಾಸ್ತಿ ಇವರು ಸ್ವಂತ ಬಿಸ್ನೆಸ್ ಮಾಡಿದಾಗ, ಇವರು ಸ್ವಂತ ಅವ್ರದ್ದು ಏನಾದ್ರು ವರ್ಕ್ ಮಾಡ್ತಾಯಿದ್ದಾರೆ, ಉದ್ಯಮಿ ಮಾಡ್ತಾಯಿದ್ದಾರೆ ಅಂತ ಹೇಳಿದರೆ ಮಾತ್ರ ಇವರು ಅದರಲ್ಲಿ ಸಕ್ಸಸ್ ಆಗ್ತಾರೆ. ಅದು ಬಿಟ್ಟು ಹೊರಗಡೆ ಅಷ್ಟು ಕೆಲಸ ಮಾಡೋರು ಅಷ್ಟಾಗಿ ಸಕ್ಸಸ್ ಆಗೋದಿಲ್ಲ. ಇವರಿಗೆ ದೊಡ್ಡ ಬಲ ಏನಪ್ಪ ಅಂತ ಹೇಳಿದರೆ ಗುರು ಇವರ ರಾಶಿಯ ಅಧಿಪತಿಯಾಗಿರೋಂಥದ್ದು. ಗುರು ಯಾವುದೇ ಮನೇಲಿದ್ರೂ ಸಹ ಇವರಿಗೆ ಗುರುವಿನ ಅನುಗ್ರಹ ಇದ್ದೇ ಇರುತ್ತೆ. ಜೊತೆಗೆ ಮೀನರಾಶಿಯವ್ರಿಗೂ ಇರುತ್ತೆ. ಧನುಸ್ಸು ರಾಶಿಯವರಿಗೆ ಗುರುವಿನ ಅನುಗ್ರಹ ಹೆಚ್ಚಾಗಿರೋವಂಥದ್ದು. ಇನ್ನು ಧನುಸ್ಸು ರಾಶಿಗಳು ತುಂಬ ರಿಸ್ಕ್ ತೊಗೊಂಡು ಕೆಲಸ ಮಾಡೋವಂಥವ್ರಾಗಿರ್ತಾರೆ. ಅವ್ರು ಏನು ಮಾಡಬೇಕು ಅಂತ ಇರ್ತಾರೆ ಅದನ್ನು ಮಾಡ್ತಾರೆ. ಅದರಲ್ಲೇ ಲಾಭ ಇದೆಯಲ್ಲ, ಏನು ನಷ್ಟ ಅಂತ ಹೇಳ್ತೀರಾ? ಕೆಲವೊಮ್ಮೆ ಇದರಲ್ಲೂ ನಷ್ಟ ಇರುತ್ತೆ. ಏನಂದರೆ ಅವ್ರ ಮನೆಗೆ ಉಪಕಾರ ಮಾಡೋದಿಲ್ಲ, ಅದು ಬಿಟ್ಬಿಟ್ಟು ಊರಿಗೆ ಒಳ್ಳೆಯದು ಅಂತ ಮಾಡೋಕ್ಕೆ ಹೋಗಿರ್ತಾರೆ. ಅಂದರೆ ನಮ್ಮ ಮನೆ ವಿಷಯನ ನಾವು ನೋಡ್ಕೊಳ್ಳೋದೆ, ಬೇರೆಯವ್ರ ವಿಷಯನ ನಾವು ಅಂದರೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಹೋಗ್ತೀವಲ್ಲ, ಅದರಿಂದನೇ ನಾವು ಮಾಡುವಂಥ ದೊಡ್ಡ ತಪ್ಪು. ಈ ಥರ ಮಾಡಿನೇ ನಮ್ಮ ಕಷ್ಟಗಳನ್ನ ನಾವು ಜಾಸ್ತಿ ಮಾಡ್ಕೊತೇವೆ. ನಿಮ್ಮ ಮನೆ, ನಿಮ್ಮ ಗಂಡ ಹೆಂಡತಿ ಮಕ್ಕಳು ಸಂಸಾರ ಅನ್ನೋದನ್ನ ನೋಡಿ ನೀವು
ನೀವು ಇಲ್ಲ ನೀವು ಬೇರೆಯವರಿಗೆ ಮಾಡ್ತೀನಿ ಅಂತ ಹೇಳಿದರೆ ಬಹುತೇಕ ಕಷ್ಟಗಳಲ್ಲಿ ಸಿಕ್ಕಾಕೊಳ್ಳುವಂಥ ಸಂದರ್ಭ ಬರುತ್ತೆ. ಧನುಸು ರಾಶಿಯವರು ಇವರ ಕುಟುಂಬದಲ್ಲಿ ಒಂದು ಎತ್ತರದ ಸ್ಥಾನದಲ್ಲಿರ್ತಾರೆ. ಅಂದರೆ ಧನುಸು ಅಂತ ಹೇಳಿದ್ರೆ ನಮ್ಮ ತೊಡೆಯನ್ನು ಸಮೇತ ಅದು ಗುರುತಿಸುತ್ತೆ. ಅದರಿಂದ ಅವರು ಒಂಥರ ಎತ್ತರದ ಸ್ಥಾನದಲ್ಲಿ ಅವರು ಇರ್ತಾರೆ. ಇನ್ನು ಧನುಸು ರಾಶಿಯವರಿಗೆ ನಿಯಮಿತ ಆಹಾರ, ಎಕ್ಸಸೈಸ್ ಇದೆಲ್ಲ ಬೇಕಾಗುತ್ತೆ ದಿನನಿತ್ಯ. ಆದರೆ ಇದನ್ನು ಓವರಾಗಿ ಮಾಡಿದ್ರೆ ಇರೋ ಬರೋ ಕಾಯಿಲೆನೂ ಹೇಳ್ಕೊಂಡು ನಿಮಗೆ ನೀವೇ ಅಪಾಯ ತಗೊಳ್ತೀರಾ. ಇವರಿಗೆ ಯಾವುದೋ ಒಂದು ಹೊಸ ವಿಚಾರ ತಿಳ್ಕೊಳ್ಳೋಕ್ಕೋ ಇಲ್ಲ ಏನೋ ಒಂದು ಸಂಶೋಧನೆ ಮೇಲೆ ಊರೂರು ಹೋಗಿರ್ತಾರೆ, ಆ ಕಡೆ ಈ ಕಡೆ ಹೋಗಿರ್ತಾರೆ. ಆದರೆ ಇದೇ ಸಂಶೋಧನೆ ಇವರಿಗೆ ಒಂದು ಜೀವನದಲ್ಲಿ ಒಂದು ಪಾಠ ಅನ್ನೋದನ್ನು ಕಲಿಸುತ್ತೆ ಅನ್ನೋದು ನೆನ್ಪಿಟ್ಕೊಬೇಕು. ಒಂದು ಒಳ್ಳೆ ವಿಷಯ ಏನಪ್ಪ ಅಂತ ಹೇಳಿದರೆ ಬೇಗ ಇವ್ರ ಜೀವನದಲ್ಲಿ ಜವಾಬ್ದಾರಿ ಅನ್ನೋದು ಇವರಿಗೆ ಅರ್ಥ ಮಾಡ್ಕೊತಾರೆ. ಆ ಜವಾಬ್ದಾರಿನ ನಿಭಾಯಿಸ್ತಾರೆ ಎಲ್ಲನೂ ಅರ್ಥ ಮಾಡಿಕೊಂಡು. ಕುಟುಂಬದವ್ರು ಚೆನ್ನಾಗಿರಲಿ ಅನ್ನೋದನ್ನೆಲ್ಲ ತುಂಬ ನೋಡ್ತಾರೆ. ಆದರೆ ಇದನ್ನು ಎಷ್ಟೋ ಜನ ಕುಟುಂಬದಲ್ಲಿ ಕೆಲವೊಬ್ಬರು ಇದನ್ನು ದುರುಪಯೋಗ ಸಮೇತ ಮಾಡ್ಕೊತಾರೆ. ಎಲ್ಲರನ್ನ ಸರಿ ದಾರಿಲಿ ಕರ್ಕೊಂಡು ಹೋಗಬೇಕು, ಅವರಿಗೊಂದು ಒಳ್ಳೇದು ಮಾಡಬೇಕು ಅಂತ ಹೇಳೋ ಒಂದು ಒಳ್ಳೆಯ ಮನಸ್ಭಾವನೂ ಇವರಲ್ಲಿದೆ. 2026ರಲ್ಲಿ ನಿಮ್ಮ ಮುಂದೆ ವಿಶೇಷವಾದ ಒಂದು ಹೈಲೈಟ್ ಏನಪ್ಪ ಅಂತ ಹೇಳಿದರೆ, ಈ ವರ್ಷ ನಿಮಗೆ ಬರುವಂಥ ಒಂದು ಪರೀಕ್ಷೆಗಳು ಅಂದರೆ ಸವಾಲುಗಳನ್ನ ನೀವು ಹೇಗೆ ಈ ವರ್ಷ ನೀವು ಪರಿಹಾರ ಮಾಡ್ತೀರಾ ಅನ್ನೋದೇ ಒಂದು ದೊಡ್ಡ ನಿಮ್ಮ ಅಲ್ಲಿ ಕ್ವಶನ್ ಆಗಿರುತ್ತೆ. ಕೆಲಸದಲ್ಲಿ ಸ್ಥಿರತೆ ಅನ್ನೋದಿರುತ್ತೆ. ಆದರೆ ವರ್ಷದ ಕೊನೆಯಲ್ಲಿ ನಿಮ್ಮ ಕೆಲಸಗಳಲ್ಲಿ ಕೆಲವಷ್ಟು ಸವಾಲುಗಳನ್ನ ಎದುರಿಸೋಷ್ಟು ನಿಮಗೆ ಒಂದು ಜಾಬಲ್ಲಿ ಒಂದು ಕೆಲಸದ ಏನೋ ಒಂದು ಅಂದರೆ ಪಾರ್ಟ್ನರ್ಸ್ ಜೊತೆನೋ ಏನೋ ಒಂದು ಕೆಲಸದಲ್ಲಿ ಸವಾಲುಗಳನ್ನ ಎದುರಿಸೋಷ್ಟು ನಿಮಗೆ ಒಂದು ಕಷ್ಟ ಬರಬಹುದು. ವರ್ಷದ ಸ್ಟಾರ್ಟಿಂಗಲ್ಲಿ ನಿಮಗೆ ಎಷ್ಟು ಏರಿಕೆ ಇರುತ್ತೆ ನಿಮ್ಮ ಗ್ರಾಫ್ಟ್, ಅಷ್ಟೇ ಲಾಸ್ಟಲ್ಲಿ ಒಂದು ಇಳಿಕೆ ಆಗ್ತಾ ಇರುತ್ತೆ. ಒಂದು ಕಷ್ಟನ ನೀವು ಹೇಗೆ ನಿಭಾಯಿಸಬೇಕು ಏನು ಅನ್ನೋದಕ್ಕೆ ಎಲ್ಲದಕ್ಕೆ ನೀವು ರೆಡಿಯಾಗಿರಬೇಕಾಗತ್ತೆ. ನಿಮಗೆ ಅಕ್ಟೋಬರ್ ನವೆಂಬರ್ 2026ರಲ್ಲಿ ಸ್ವಲ್ಪ ಸವಾಲುಗಳು ಬರುತ್ತೆ. ಇದನ್ನೆಲ್ಲ ನೀವು ಎದುರಿಸ್ತೀನಿ ಅಂತ ಅನ್ನೋ ಒಂದು ಧೈರ್ಯ ನೀವು ಇಟ್ಕೊಂಡ್ರೆ ಎಲ್ಲನೂ ನೀವು ಸಕ್ಸಸ್ ಕಾಣಿಸ್ತೀರಾ. ವರ್ಷ ಪೂರ್ತಿ ನಿಮ್ಮ ಆರ್ಥಿಕ ಸ್ಥಿತಿ ಒಂದು ತಕ್ಕ ಮಟ್ಟಿಗೆ ನಡೀತಾ ಇರುತ್ತೆ. ಅಂದರೆ ಅಲ್ಲಿಂದ ಅಲ್ಲಿಗೆ ನಿಮಗೆ ಅದು ಸರಿ ಆಗ್ತಾ ಇರುತ್ತೆ. ಇನ್ನು ನಿಮ್ಮ ಖರ್ಚು ವೆಚ್ಚಗಳಿಗೆ ನೀವು ಹೇಗೆ ಕಡಿವಾಣ ಹಾಕ್ತೀರಾ ಅನ್ನೋದೇ ಒಂದು ಸವಾಲು ಈ ವರ್ಷ ನಿಮಗೆ. ಆ ಸವಾಲಲ್ಲಿ ನೀವು ಹೇಗೆ ಎದುರಿಸ್ತೀರಾ, ಯಾವ ಖರ್ಚಿಗೆ ಹೇಗೆ ನೀವು ನಿಭಾಯಿಸ್ತೀರಾ ಅನ್ನೋದೇ ಒಂದಿರೋದು. ನಿಮ್ಮ ಪೂರ್ವಿಕರ ಆಸ್ತಿ ಏನಾದರೂ ಕೋರ್ಟ್ ಕೇಸಿಗೆ ನೀವು ಹಾಕ್ಕೊಂಡಿದ್ರೆ ಅದನ್ನೆಲ್ಲ ಇತ್ಯರ್ಥ ಆಗಿ ಸರಿಯಾಗಿ ನಿಮಗೆ ಬಹುತೇಕ ಲಾಭಗಳೇ ಉಂಟಾಗುತ್ತೆ. ಮುಂಚಿತವಾಗಲೇ ನೀವು ಯಾವ್ದಾದ್ರು ಹೂಡಿಕೆ ಮಾಡಿದರೆ, ಇನ್ವೆಸ್ಟ್ ಮಾಡಿದರೆ ಅದರಿಂದನೂ ನಿಮಗೆ ಲಾಭ ಬರುತ್ತೆ. ಇನ್ನು ಹೊಸದಾಗಿ ನೀವೇನಾದ್ರು ಹೂಡಿಕೆ ಮಾಡೋಕ್ಕೆ ಹೋಗ್ತಿದ್ದೀರಾ ಅಂತ ಹೇಳಿದರೆ ತುಂಬ ಎಚ್ಚರಿಕೆಯಿಂದ ಸಾವಿರ ಯೋಚನೆ ಮಾಡಿ ಹೂಡಿಕೆ ಮಾಡಿ. ವರ್ಷದ ಸ್ಟಾರ್ಟಿಂಗಲ್ಲಿ ನಿಮಗೆ ನಿಮ್ಮ ಸಹೋದರಿಗಳ ಜೊತೆಗೆ ನಿಮಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಬರೋದು, ನೀವೊಂದು ಹೇಳೋದು ಅವರೊಂದು ಹೇಳೋದು, ಮಾತುಗಳು ಅಂಥದ್ದು ಎಲ್ಲ ಆಗ್ಬೋದು. ಆದರೆ ವರ್ಷದ ಕೊನೆಯಲ್ಲಿ ಎಲ್ಲ ಸರಿಯಾಗಿ ಒಳ್ಳೆಯದಾಗುತ್ತೆ. ಇನ್ನು ದಾಂಪತ್ಯ ಜೀವನದಲ್ಲಿ ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಯಾರೇ ಮೂರನೇ ವ್ಯಕ್ತಿ ಬರದಿದ್ದಂಗೆ ನೀವು ನೋಡ್ಕೋಬೇಕು. ಯಾಕೆಂದರೆ ಆ ಮೂರನೇ ವ್ಯಕ್ತಿಯಿಂದ ನಿಮ್ಮಲ್ಲಿ ಬಿರ್ಕೊಂಬಿಡುವಂಥ ಸಾಧ್ಯತೆ ಇದೆ. ನಿಮ್ಮ ಗಂಡ ಹೆಂಡತಿ ಬಿಟ್ಟು ಯಾರೇ ಬಂದ್ರೂ ಅದು ಮೂರನೇ ವ್ಯಕ್ತಿನೇ. ಅವ್ರು ಬರದಿದ್ದಂಗೆ ನಿಮ್ಮಿಬ್ಬರ ಮಧ್ಯದಲ್ಲಿ ಏನೂ ಜಗಳ ಆಗಿದ್ದಂಗೆ ನೀವೇ ನೋಡ್ಕೋಬೇಕು. ಮದುವೆ ಆಗೋಕ್ಕೆ ಯಾರು ಅವಿವಾಹಿತರು ನೋಡ್ತಾ ಇದ್ದೀರಾ ಅಂತ ಹೇಳಿದರೆ ಅವರಿಗೆ ಒಳ್ಳೆ ಶುಭ ಸುದ್ದಿನೂ ಸಮೇತ ಬರುತ್ತೆ, ಮದುವೆನೂ ಆಗುತ್ತೆ. ಆರೋಗ್ಯ ವಿಷಯದಲ್ಲಿ ಅಷ್ಟೊಂದೇನು ಜಾಸ್ತಿ ಏನೂ ಇರೋದಿಲ್ಲ, ಎಲ್ಲ ನಾರ್ಮಲ್ ಆಗೇ ಇರುತ್ತೆ. ಅಂದ್ರೂ ಸ್ವಲ್ಪ ಆರೋಗ್ಯ ಬಗ್ಗೆ ಹೆಚ್ಚಿನ ಕಾಳಜಿನ ಕೊಡಿ. ನಿಯಮಿತವಾಗಿ ಒಂದು ವ್ಯಾಯಾಮ, ಯೋಗ, ಪ್ರಾಣಾಯಾಮ ಎಲ್ಲ ಮಾಡಿ ಆರೋಗ್ಯವಾಗಿ ಫಿಟ್ ಆಗಿರೋದು ನೋಡಿ. ಸರಿಯಾದ ಆಹಾರ ಕ್ರಮವನ್ನು ಅನುಸರಿಸ್ಕೊಳ್ಳಿ. ಕಾಂಪಿಟೇಟಿವ್ ಪರೀಕ್ಷೆ ಬರೆಯೋರು ಈ ವರ್ಷ ನಿಮಗೆ ಶುಭದಾಯಕವಾಗಿರುತ್ತೆ. ಹಾಗೆ ಲಾಭದಾಯಕ ಫಲಗಳು ಲಭ್ಯ ಆಗುತ್ತೆ. ಓದಕ್ಕೋಸ್ಕರ ವಿದೇಶಕ್ಕೆ ಹೋಗ್ತಿರೋರಿಗೆ ಒಳ್ಳೆ ಲಾಭ ಇದೆ. ಮತ್ತು 10ನೇ ಕ್ಲಾಸು PUC ಎಕ್ಸಾಮ್ ಬರೀತಿರೋರಿಗೆ ಈ ವರ್ಷ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಕೆಟ್ಟ ಆಲೋಚನೆ, ಹುಡುಗಾಟಿಕೆಯಿಂದ ನಿಮ್ಮ ಭವಿಷ್ಯ ನೀವೇ ಹಾಳು ಮಾಡ್ಕೊತೀರಾ. ಅದರಿಂದ ಅದನ್ನೆಲ್ಲ ದೂರ ಇಟ್ಟು ಓದೋದ್ರ ಬಗ್ಗೆ ಗಮನ ಕೊಡಿ. ಇನ್ನು ನೀವುಗಳು ಮಾಡಬೇಕಾಗಿರೋ ಪರಿಹಾರಗಳು ಏನು ಅಂತ ನೋಡೋದಾದರೆ, ಗುರುವಾರದ ದಿನ ಉಪವಾಸವನ್ನು ಆಚರಿಸಿ, ಸಾಧ್ಯವಾದವರು ಪೂರ್ಣ ಉಪವಾಸವನ್ನು ಮಾಡ್ಬೋದು, ಇಲ್ಲ ಒಂದೊತ್ತು ಉಪವಾಸವನ್ನಾದರೂ ಮಾಡ್ಬೋದು. ಬೇಯಿಸಿದ ಆಹಾರವನ್ನು ಸ್ವೀಕರಿಸೋಕೆ ಹೋಗಬೇಡಿ. ಹಣ್ಣು ಹಂಪಲನ್ನ ತಗೊಳ್ಳಿ. ಇನ್ನು ನಾನ್ ವೆಜ್ ತಿನ್ನೋರ ಅಂತಾದರೆ ಗುರುವಾರ ದಿನ ನೀವು ನಾನ್ ವೆಜ್ ಮುಟ್ಟಬಾರ್ದು. ಓಂ ದುಂಗ್ ದುರ್ಗಾಯ ನಮಃ ಇದು ನಾನು ದಿನಕ್ಕೆ 27 ಬಾರಿ ಜಪ ಮಾಡಿ. ಇದು ಮಂತ್ರದಿಂದ ಪರಿಹಾರ ಹೋಗ್ತದೋ. ನೀವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಕಾರ್ಯಗಳು ಆಗಲಿ ಅಂದ್ಕೊಂಡು ಶುಭದಾಯಕಲಿ ಅಂತ ಒಳ್ಳೆಯದಾಗಲಿ.